Trading account. Z and Co. as two department, you are required to prepare trading and P&L account on 31st March 2014 ಅಂತ ಹೇಳಿದ್ದಾರೆ. ಏನಂತ ಇದೆಯಂತೆ, ಎಷ್ಟು ಡಿಪಾರ್ಟ್ಮೆಂಟ್ ಇದೆಯಂತೆ, 2 ಡಿಪಾರ್ಟ್ಮೆಂಟ್ ಇದೆಯಂತೆ. ನಾವೇನು ಪ್ರಿಪೇರ್ ಮಾಡಬೇಕಂತೆ, ಟ್ರೇಡಿಂಗ್ ಮತ್ತು P&L ಅಕೌಂಟ್ ಪ್ರಿಪೇರ್ ಮಾಡಬೇಕಂತ. ಓಕೆ, ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಇದೆ. ಪರ್ಟಿಕ್ಯುಲರ್ಸಲ್ಲಿ ಫಸ್ಟ್ ಏನಿದೆ, ಓಪನಿಂಗ್ ಸ್ಟಾಕ್ ಆದಮೇಲೆ ಪರ್ಚೇಸಸ್ ಎರಡಕ್ಕೂ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಸೇಲ್ಸ್ ಎರಡಕ್ಕೂ ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸೇಲ್ಸ್ ಆದಮೇಲೆ ಸೇಲ್ಸ್ ರಿಟರ್ನ್ ಇದೆ. ಸೇಲ್ಸ್ ರಿಟರ್ನ್ ಎಲ್ಲಿಂದ ಮೈನಸ್ ಮಾಡಬೇಕು, ಸೇಲ್ಸ್ ರಿಟರ್ನ್ ಮೈನಸ್ ಮಾಡಿದ್ರೆ ನೆಟ್ ಸೇಲ್ಸ್ ಬರುತ್ತೆ. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಇದೆ, ವೇಜಸ್ ಇದೆ, ಸ್ಯಾಲ್ರಿ ಇದೆ. ವೇಜಸ್ ಎಲ್ಲಿಗೆ ಬರುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟು. ಸ್ಯಾಲ್ರಿ ಎಲ್ಲಿಗೆ ಬರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟಿಗೆ ಬರುತ್ತೆ. ಆಯ್ತಾ, ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. ರೆಂಟ್ 15,000 ಹೇಳಿದ್ದಾರೆ, ಎಲೆಕ್ಟ್ರಿಸಿಟಿ 6,000, ಡಿಪ್ರಿಸಿಯೇಷನ್ ಎಷ್ಟು ಹೇಳಿದ್ದಾರೆ, 18,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಹೇಳಿದ್ದಾರೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಸೇಲ್ಸ್ ಎಷ್ಟು ಹೇಳಿದ್ದಾರೆ, 8,000 ಹೇಳಿದ್ದಾರೆ. ಆಯ್ತಾ, ಸಮ್ ಅದರ್ ರಿಲೆವೆಂಟ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನು, ಲೈಟಿಂಗ್ ಪಾಯಿಂಟ್ ಹೇಳ್ತಾ ಇದ್ದಾರೆ. ಎಷ್ಟಿದೆಯಂತೆ, ಎ ಹತ್ರ ಎಷ್ಟು, ಡಿಪಾರ್ಟ್ಮೆಂಟ್ ಎಗೆ ಎಷ್ಟು ಲೈಟಿಂಗ್ ಪಾಯಿಂಟ್ ಇದೆಯಂತೆ, 18. ಡಿಪಾರ್ಟ್ಮೆಂಟ್ ಬಿಗೆ ಎಷ್ಟಿದೆ ಲೈಟಿಂಗ್ ಪಾಯಿಂಟ್, 9 ಇದೆ. ವ್ಯಾಲ್ಯೂ ಆಫ್ ಅಸೆಟ್ ಹೇಳಿದ್ದಾರೆ 1,50,000 ಮತ್ತೆ 2 lakh ಇದೆ. ಫ್ಲೋರ್ ಏರಿಯಾ ಹೇಳಿದ್ದಾರೆ, ಎಷ್ಟು ಹೇಳಿದ್ದಾರೆ, 300 ಮತ್ತೆ 200 ಸ್ಕ್ವೇರ್ ಫೂಟ್ ಅಲ್ಲಿ ಅಂತ ಹೇಳಿದ್ದಾರೆ. ಒನ್ ಮೋರ್ ಇನ್ಫಾರ್ಮೇಶನ್, ಫಸ್ಟ್ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಡಿವೈಡ್ ಮಾಡಿಕೊಟ್ಟಿದ್ದಾರೆ, ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನೆಕ್ಸ್ಟ್ ಫರ್ದರ್ ಇನ್ಫಾರ್ಮೇಶನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಫಸ್ಟ್ ಇನ್ಫಾರ್ಮೇಶನ್ ಏನು, ರೆಂಟ್ ಡಿವೈಡ್ ಮಾಡಿದಾರಾ, ಇಲ್ಲ. ಯಾರು ಡಿವೈಡ್ ಮಾಡಬೇಕು, ನಾವು ಡಿವೈಡ್ ಮಾಡಬೇಕು. ಯಾವ್ದ್ರ ಬೇಸಿಸ್ ಮೇಲೆ ಮಾಡ್ತೀವಿ ರೆಂಟ್ನ, ಎಲ್ಲರಿಗೂ ಗೊತ್ತಿರೋಂಗೆ ರೆಂಟ್ನ ಯಾವ್ದ್ರ ಬೇಸಿಸ್ ಮೇಲೆ ಮಾಡಬೇಕು, ಫ್ಲೋರ್ ಏರಿಯಾ ಬೇಸಿಸ್ ಮೇಲೆ ಮಾಡಬೇಕು. ಯಾವ್ದ್ರ ಮೇಲೆ, ಫ್ಲೋರ್ ಏರಿಯಾ ಬೇಸಿಸ್ ಮೇಲೆ ಮಾಡಬೇಕು. ಅದಕ್ಕೆ ಇದು ಕೊಟ್ಟಿರೋದು ಇನ್ಫಾರ್ಮೇಶನ್. ನೆಕ್ಸ್ಟ್ ಎಲೆಕ್ಟ್ರಿಸಿಟಿನ ಯಾವ್ದ್ರ ಮೇಲೆ ಡಿವೈಡ್ ಮಾಡ್ತೀವಿ, ಲೈಟಿಂಗ್ ಪಾಯಿಂಟ್ ಮೇಲೆ ಡಿವೈಡ್ ಮಾಡ್ತೀವಿ. ಯಾವ್ದ್ರ ಮೇಲೆ, ಲೈಟಿಂಗ್ ಪಾಯಿಂಟ್ ಮೇಲೆ ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಏನು, ಡಿಪ್ರಿಸಿಯೇಷನ್ ಯಾವ್ದ್ರ ಮೇಲೆ ಡಿವೈಡ್ ಮಾಡ್ತೀವಿ, ವ್ಯಾಲ್ಯೂ ಆಫ್ ಅಸೆಟ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ. ಫೈನಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಯಾವ್ದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ, ಸೇಲ್ಸ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ. ಓಕೆನಾ, ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, ಸೇಲ್ಸ್ ನಮಗೆ ಗೊತ್ತಾಗ್ತಾ ಇದೆ. ಸೇಲ್ಸ್ ನೆಟ್ ಸೇಲ್ಸ್ ಕಂಡುಹಿಡಿಬೇಕು. 6,30,000 ಹೆಂಗ್, 6,30,000 ಹೆಂಗ್ ಬಂತು, 6,33,000 ಮೈನಸ್ ಸೇಲ್ಸ್ ರಿಟರ್ನ್ ಎಷ್ಟು, 3,000 ಮಾಡಿದ್ರೆ ಎಷ್ಟು ಬರುತ್ತೆ, 6,30,000. ಮತ್ತೆ ಇನ್ನೊಂದು ಎಷ್ಟು ಬರುತ್ತೆ ಇಲ್ಲಿ ನೋಡಿ, ಸೇಲ್ಸ್ ಎಷ್ಟಿದೆ, ಎದು 6,33,000 ಇದೆ. ಬಿದು ಎಷ್ಟಿದೆ, 4,92,000 ಇದೆ. ಆಯ್ತಾ, ಏನ್ ಮೈನಸ್ ಮಾಡಬೇಕು, ರಿಟರ್ನ್ ಮೈನಸ್ ಮಾಡಬೇಕು. ಇದಕ್ಕೆ ಎಷ್ಟಿದೆ ರಿಟರ್ನ್, 3,000 ಇದೆ. ಇದಕ್ಕೆ ಎಷ್ಟಿದೆ ರಿಟರ್ನ್, 2,000 ಇದೆ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಇದಕ್ಕೆ 6,30,000 ಬರುತ್ತೆ. ಇದಕ್ಕೆ ಎಷ್ಟು ಬರುತ್ತೆ, ಬಿಗೆ 4,90,000 ಬರುತ್ತೆ. ಓಕೆನಾ, ಈಗ ಕಾಮನ್ ಆಗಿರೋದೇನು ಎರಡರಲ್ಲೂ, ಇನ್ನೊಂದ್ಸತಿ ಹೇಳ್ತೇನೆ, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದಾಗ ಏನ್ ಬಂತು ನಮಗೆ, ನೆಟ್ ಸೇಲ್ಸ್ ಬಂತು. ಆಯ್ತಾ, ಈ ನೆಟ್ ಸೇಲ್ಸ್ ಅಲ್ಲಿ ಕಾಮನ್ ಆಗಿರೋದೇನು ಝೀರೋಸು. ಇಲ್ಲಿ 4040 ಕ್ಯಾನ್ಸಲ್ ಮಾಡ್ತೀನಿ. ಯಾವ ರೇಷಿಯೋ ಬಂತು ನಮಗೆ, 63:49. ಇದೇ ರೇಷಿಯೋದಲ್ಲಾದ್ರೂ ಇಡ್ಬೋದು, ಇಲ್ಲ ಅಂದ್ರೆ 63 ಮತ್ತೆ 49 ಎರಡು ಯಾರಿಂದ ಹೋಗುತ್ತೆ, ಐ ಥಿಂಕ್ 3 ಇಂದ ಹೋಗ್ಬೋದು ಅನ್ಸುತ್ತೆ ನೋಡಿ. 63 ಡಿವೈಡೆಡ್ ಬೈ 3 ಹೋಗುತ್ತೆ. ನೆಕ್ಸ್ಟ್ 49 ಡಿವೈಡೆಡ್ ಬೈ 3 ಹೋಗಲ್ಲ. 63 7 ಇಂದ ಹೋಗುತ್ತೆ ಅನ್ಸುತ್ತೆ, ಡಿವೈಡೆಡ್ ಬೈ 7 ಹೋಗುತ್ತೆ. 49 ಡಿವೈಡೆಡ್ ಬೈ 7 ಹೋಗುತ್ತೆ. ಓಕೆನಾ, ಎರಡು ಯಾವ್ದ್ರಿಂದ ಹೋಗುತ್ತೆ, ಡಿವಿಸಿಬಲ್ ಬೈ 7. ಆಯ್ತಾ, 7 ಎಷ್ಟಾಗುತ್ತೆ, 7 ಡಿವೈಡೆಡ್ ಬೈ 49 ಡಿವೈಡೆಡ್ ಬೈ 7 ಅಂದ್ರೆ 7 7s, ಇದೆಷ್ಟಾಗುತ್ತೆ, 7 9s. ಯಾರ ರೇಷಿಯೋದಲ್ಲಿ ಬರುತ್ತೆ, 9:7 ಬರುತ್ತೆ. ಇದು ಕಾಂಪ್ಲಿಕೇಟೆಡ್ ಆದ್ರೆ ಏನು, 63:49 ಇಟ್ಕೊಬಹುದು. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸೇಲ್ಸ್ ಎಷ್ಟು ಬಂತು, ನೆಟ್ ಸೇಲ್ಸ್ 6,30,000 ಬಂತು. ಏದು ಬಿದ್ ಎಷ್ಟು ಬಂತು, 4,90,000 ಬಂತು. ಹೆಂಗೆ, ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಮಾಡಿದೆ, ಏನ್ ಬಂತು ನಮಗೆ, ನೆಟ್ ಸೇಲ್ಸ್. ಈ ನೆಟ್ ಸೇಲ್ಸ್ ಅಲ್ಲಿ ರೇಷಿಯೋ ತೆಗಿಬೇಕಂದ್ರೆ ಫಸ್ಟ್ ಏನ್ ಮಾಡಿದೆ, 4040 ಕ್ಯಾನ್ಸಲ್ ಮಾಡಿದೆ. ರೇಷಿಯೋಸ್ ಏನ್ ಬಂತು, 63:49 ಬಂತು. ಆಯ್ತಾ, ಇದೆರಡು ಯಾವ್ದ್ರಿಂದ ಹೋಗುತ್ತೆ, 7 ಅನ್ಸೋದಿಂದ ಹೋಗುತ್ತೆ. 7 9s 7 7s. ಇಲ್ಲ ಅಂದ್ರೆ 7 ಇಂದ ಕ್ಯಾನ್ಸಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇದನ್ನೇ ರೇಷಿಯೋ ಇಟ್ಕೊಳ್ಳಿ. ಕ್ಯಾನ್ಸಲ್ ಮಾಡಕ್ ಬಂದ್ರೆ ಏನಾಗುತ್ತೆ, ಹೊಸ ರೇಷಿಯೋ ಎಷ್ಟು, 9:7. ಆಯ್ತಾ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು, 9:7.
ನೆಕ್ಸ್ಟ್ ನೋಟ್ ಬರೀತೀವಿ. ಫಸ್ಟ್ ನೋಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಸ್ಟ್ ಬಿ ಡಿವೈಡೆಡ್ ಇನ್ ಸೇಲ್ಸ್ ರೇಷಿಯೋ 9:7. ಸೆಕೆಂಡ್ ನೋಟು, ರೆಂಟ್ ಮಸ್ಟ್ ಬಿ ಅಪೋರ್ಷನೇಟ್ ಆನ್ ದಿ ಬೇಸಿಸ್ ಆಫ್ ಫ್ಲೋರ್ ಏರಿಯಾ. ಫ್ಲೋರ್ ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 3,300 ಇಂಟು 200 ಕೊಟ್ಟಿದ್ದಾರೆ. 2 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ? 3:2 ಕ್ಯಾನ್ಸಲ್ ಮಾಡಿದ್ರೆ 3:2. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಮಸ್ಟ್ ಬಿ ಅಪೋರ್ಷನೇಟ್ ಆನ್ ದಿ ಬೇಸಿಸ್ ಆಫ್ ಲೈಟಿಂಗ್ ಪಾಯಿಂಟ್ ಎಷ್ಟು ಕೊಟ್ಟಿದ್ದಾರೆ? 18:9 ಕೊಟ್ಟಿದ್ದಾರೆ. 9 1s 9 2s, ರೇಷಿಯೋ ಏನು ಬರುತ್ತೆ? 2:1. ಡಿಪ್ರಿಷಿಯೇಷನ್ ಮಸ್ಟ್ ಬಿ ಅಪೋರ್ಷನೇಟೆಡ್ ಆನ್ ದಿ ಬೇಸಿಸ್ ಆಫ್ ವ್ಯಾಲ್ಯೂ ಆಫ್ ಅಸೆಟ್. ವ್ಯಾಲ್ಯೂ ಆಫ್ ಅಸೆಟ್ ಎಷ್ಟು ಕೊಟ್ಟಿದ್ದಾರೆ? 1,50,000 1,20,000 ಕೊಟ್ಟಿದ್ದಾರೆ. 40 ಕ್ಯಾನ್ಸಲ್ ಮಾಡಿದೆ. 15 ಮತ್ತೆ 12 ಬಂತು. 2 ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 3 ಇಂದ ಆಗುತ್ತೆ. 3 5s 3 4s, ಹಂಗಾರೆ ರೇಷಿಯೋ ಏನು ಬಂತು? 5:4. ಓಕೆನಾ? ನೆಕ್ಸ್ಟ್ 1 by 1 ಎಕ್ಸ್ಪೆನ್ಸಸ್ ಬರ್ಕೊಂಡು ಹೋಗ್ತೀವಿ. ಫಸ್ಟ್ ಒನ್ ಏನ್ ಬರುತ್ತೆ ನಿಮಗೆ? ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಬರೀತೀವಿ. ಎಷ್ಟಿದೆ ಓಪನಿಂಗ್ ಸ್ಟಾಕ್? 25,000 ಮತ್ತೆ 20,000. ಓಪನಿಂಗ್ ಸ್ಟಾಕ್ 25,000 and 20,000. ಟೋಟಲ್ ಎಷ್ಟಾಗುತ್ತೆ ಎರಡದು? 45,000. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಆದ್ಮೇಲೆ ನೋಡಿ ಏನಂತ ಕೊಟ್ಟಿದ್ದಾರೆ? ಪರ್ಚೇಸಸ್ ಎಷ್ಟಿದೆ? 2,30,000 ಮತ್ತೆ 2,90,000 ಇದೆ. ಪರ್ಚೇಸ್ ರಿಟರ್ನ್ ಇದೆಯಾ ಎಲ್ಲಾದ್ರೂ ಕ್ವಶನ್ ಅಲ್ಲಿ ನೋಡಿ? ನೋ, ಡೈರೆಕ್ಟ್ ಆಗಿ ಬರೀಬಹುದು. ಪರ್ಚೇಸಸ್ 2,30,000 ಮತ್ತೆ 1,90,000. ಟೋಟಲ್ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 4,20,000. ಓಕೆ. ನೆಕ್ಸ್ಟ್ ವೇಜಸ್ ನೋಡಿ. ಓಪನಿಂಗ್ ಸ್ಟಾಕ್ ಆಯ್ತು, ಪರ್ಚೇಸ್ ಆಯ್ತು, ಏನೇನಿದೆ? ವೇಜಸ್ ಇದೆ 80,000 ಮತ್ತೆ 60,000 ಮತ್ತೆ 60,000. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಏನಾದರೂ ಇದೆ? ಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಪನಿಂಗ್ ಸ್ಟಾಕ್ ಆಯಿತು, ಪರ್ಚೇಸ್ ಆಯಿತು. ಸೇಲ್ಸ್ ರಿಟರ್ನ್ ಕ್ರೆಡಿಟ್ ಸೈಡ್ ಬರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಕ್ರೆಡಿಟ್ ಸೈಡಿಗೆ ಬರುತ್ತೆ. ವೇಜಸ್ ಕಂಪ್ಲೀಟ್ ಆಯಿತು. ಸ್ಯಾಲರೀಸ್ ಎಲ್ಲಿಗೆ ಬರುತ್ತೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ಕೊಳಂಗಿಲ್ಲ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ರೆಂಟ್ ಏನಾಗುತ್ತೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ಕೊಳಂಗಿಲ್ಲ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಎಲೆಕ್ಟ್ರಿಸಿಟಿ ಬರೆಯಂಗಿಲ್ಲ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಡಿಪ್ರಿಷಿಯೇಷನ್ ಮತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾಗುತ್ತೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರೆಯಂಗಿಲ್ಲ. ನೆಕ್ಸ್ಟ್ ಯಾವ ಸೈಡ್ ಹೋಗ್ತೀವಿ? ಡೆಬಿಟ್ ಸೈಡ್. ಫಸ್ಟ್ ಏನ್ ಬರೀತೀವಿ? ಸೇಲ್ಸ್. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಸೇಲ್ಸ್ ಜೊತೆ ಏನಿದೆ? ಸೇಲ್ಸ್ ರಿಟರ್ನ್ ಇದೆ, ಕ್ಲೋಸಿಂಗ್ ಸ್ಟಾಕ್, ಅಷ್ಟು ಕ್ರೆಡಿಟ್ ಸೈಡ್ ಇದೆ. ಸೇಲ್ಸ್ ಬರ್ಕೊಂತೀವಿ. ಎಷ್ಟಿದೆ ಸೇಲ್ಸ್? 6,33,000 ಇದೆ. ಇಲ್ಲಿ ನೋಡಿ ಸೇಲ್ಸ್ ಎಷ್ಟಿದೆ? 6,33,000 ಮೈನಸ್ 3,000 ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಏನು? 4,92,000 ಇದೆ. ಮೈನಸ್ ಎಷ್ಟು? 1,000 ರಿಟರ್ನ್ 2,000. ನೆಟ್ ಎಷ್ಟಿದೆ ಸೇಲ್ಸ್? 6,30,000 ಮತ್ತೆ 4,90,000. 6,30,000 ಮತ್ತೆ 4,90,000 ಆಯ್ತಾ? ಟೋಟಲ್ ಸೇಲ್ ಬಂದು 11,25,000. 11,25,000. ಓಕೆ, ಸೇಲ್ಸ್ ರಿಟರ್ನ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 30,000 ಮತ್ತೆ 18,000. ಓಕೆ, ಟೋಟಲ್ ಎಷ್ಟು ಬರುತ್ತೆ? 48,000. ಈಗ ಅಬ್ಸರ್ವ್ ಮಾಡಿದ್ರೆ ಹೇಳ್ತೀನಿ ನೋಡಿ, ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಬಿಕಾಸ್ ಸೇಲ್ಸ್ ಎಷ್ಟಿದೆ? 6 lakh ಮತ್ತೆ 4,90,000 ಇದೆ. ಇದರಿಂದ ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಟೋಟಲ್ ಮಾಡ್ತೀನಿ ಕ್ರೆಡಿಟ್ ಸೈಡ್. 6,30,000 ಪ್ಲಸ್ 30,000 ಎಷ್ಟು ಬರುತ್ತೆ? 6,60,000 ಬರುತ್ತೆ. 6,60,000 ಬರುತ್ತೆ. ನೆಕ್ಸ್ಟ್ 4,19,000 ಪ್ಲಸ್ 18,000 ಎಷ್ಟು ಬರುತ್ತೆ? 5,10,000 ಬರುತ್ತೆ. ಟೋಟಲ್ ಬಂದು 11,25,000 ಪ್ಲಸ್ 48,000 ಎಷ್ಟು ಬರುತ್ತೆ? 11,73,000 ಬರುತ್ತೆ. ಓಕೆ, ನೆಕ್ಸ್ಟ್ ಸೇಮ್ ಅಮೌಂಟ್ ಯಾವ ಸೈಡ್ ಹಾಕ್ತೀನಿ? ಡೆಬಿಟ್ ಸೈಡ್ ಹಾಕ್ತೀನಿ. 6,60,000. ನೆಕ್ಸ್ಟ್ 5,10,000. 11,73,000. ಸಾರಿ, 11 lakh. ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 11,00,000
ಸಾರಿ ಇದೊಂಚೂರು ತಪ್ಪಾಗಿದೆ ನೋಡಿ. ಟೋಟಲ್ ಇದು ತಪ್ಪರ್ದಿದ್ದೀವಿ. 6,30,000 ಪ್ಲಸ್ 4,90,000 ಆ್ಯಡ್ ಮಾಡಿದ್ರೆ 11,25,000 ಬರಲ್ಲ. $6,30,000 ಪ್ಲಸ್ 4,90,000 ಮಾಡಿದ್ರೆ ಎಷ್ಟು ಬರುತ್ತೆ? 11,20,000 ಬರುತ್ತೆ. 25 ಬರಲ್ಲ, ಎಷ್ಟು ಬರುತ್ತೆ? 20,000 ಬರುತ್ತೆ. ಮೀನ್ಸ್ ಇದು 5,000 ಕಮ್ಮಿ ಆಗುತ್ತೆ. ಪ್ಲಸ್ 48,000 ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬರುತ್ತೆ? 11,68,000. 11,68,000. ಇನ್ನೊಂದ್ಸತಿ ಕೆಳಗಡೆ ಬರೀತೀನಿ. 11,68,000. ಓಕೆ, 11,68,000. ನೆಕ್ಸ್ಟ್ $11,68,000 ಡಿಡಕ್ಟ್ ಮಾಡಿದ್ರೆ 11,68,000 ಇಂದ ಇದೆರಡೂ ಡಿಡಕ್ಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸಾರಿ, 3ನ ಡಿಡಕ್ಟ್ ಮಾಡಬೇಕು. ವೇಜಸ್ ಟೋಟಲ್ ಬರ್ತಿಲ್ಲ. ವೇಜಸ್ ಟೋಟಲ್ ಬಂದು 80 ಪ್ಲಸ್ 60 = 1,40,000. ಇನ್ನೊಂದ್ಸತಿ ಹೇಳ್ತಾ ಇದೀವಿ ನೋಡಿ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಸೇಮ್ ಅಮೌಂಟ್ ಯಾವ ಸೈಡ್ ಹಾಕ್ತೀವಿ? ಡೆಬಿಟ್ ಸೈಡ್ ಹಾಕ್ತೀವಿ. ಈ ಐಟಮ್ ಇಂದ ಮೂರು ಐಟಮ್ನ ಲೆಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. 6,60,000, 25,000 ಮತ್ತೆ 2,30,000 ಮತ್ತೆ 80,000 ನ ಡಿಡಕ್ಟ್ ಮಾಡಿದ್ರೆ ನಿಮ್ಗೆ ಗ್ರಾಸ್ ಪ್ರಾಫಿಟ್ ಬಂದು 3,25,000. ಏದು ಇದರಿಂದ ಈ ಎಕ್ಸ್ಪೆನ್ಸಸ್ ಪೂರ್ತಿ ಮೈನಸ್ ಮಾಡಿದ್ರೆ ನಿಮಗೆ 2,38,000. ನೆಕ್ಸ್ಟ್ ಈ ಟೋಟಲ್ ಇಂದ ಪೂರ್ತಿ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಿಮಗೆ 5,63,000. ಓಕೆ, ಇದೆರಡು ಆ್ಯಡ್ ಮಾಡಿದ್ರೆ ಏನಿರ್ಬೇಕು ನಿಮಗೆ? ಸೇಮ್ ಅಮೌಂಟ್ ಬರಬೇಕು. ಓಕೆ, ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಆಗಿರೋದನ್ನ ಏನು ಮಾಡ್ತೀವಿ? ನೆಕ್ಸ್ಟ್ ಬ್ರಾಟ್ ಡೌನ್ ಮಾಡ್ಕೊತೀವಿ. ಈಗ ಎಷ್ಟಿದೆ ಗ್ರಾಸ್ ಪ್ರಾಫಿಟ್? 3,25,000 ಇದೆ ಹೇಗೆ. ನೆಕ್ಸ್ಟ್ ಬಿಗೆ ಎಷ್ಟಿದೆ ಗ್ರಾಸ್ ಪ್ರಾಫಿಟ್? 2,38,000 ಇದೆ. ನೆಕ್ಸ್ಟ್ ಟೋಟಲ್ ಬಂದ್ಬಿಟ್ಟು ಎಷ್ಟಿದೆ? 5,63,000 ಇದೆ. ಓಕೆ, ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಆಗಿರೋದು ಏನು ಮಾಡ್ಕೊಂಡಿದೀವಿ? ಬ್ರಾಟ್ ಡೌನ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಏನು ಪ್ರಿಪೇರ್ ಮಾಡಬೇಕು? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರೀತೀವಿ. ಇಲ್ಲಿ ನೋಡಿ, ಓಪನಿಂಗ್ ಸ್ಟಾಕ್ ಆಯಿತು, ಪರ್ಚೇಸಸ್ ಆಯಿತು, ಸೇಲ್ಸ್ ಆಯಿತು, ಸೇಲ್ಸ್ ರಿಟರ್ನ್ ಆಯಿತು, ಕ್ಲೋಸಿಂಗ್ ಸ್ಟಾಕ್ ಆಯಿತು, ವೇಜಸ್ ಆಯಿತು. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಲ್ಲಿ ಫಸ್ಟ್ ಒಂದು ಏನಿದೆ? ಸ್ಯಾಲ್ರಿ. ಅವರೇ ಡಿವೈಡ್ ಮಾಡಿಕೊಟ್ಟಿದ್ದಾರೆ 40 ಮತ್ತೆ 25 ನಾವು ಹಂಗೆ ಬರ್ಕೊತೀವಿ. ರೆಂಟ್ನ ಏನು ಮಾಡ್ಬೇಕು? ನಾವು ಡಿವೈಡ್ ಮಾಡಬೇಕು. ಎಲೆಕ್ಟ್ರಿಸಿಟಿನ ಏನು ಮಾಡ್ತೀವಿ? ಡಿವೈಡ್. ಡಿಪ್ರಿಸಿಯೇಷನ್ ಡಿವೈಡ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡಿವೈಡ್. ಓಕೆ, ಸ್ಯಾಲ್ರಿ ಅವರೇ ಡಿವೈಡ್ ಮಾಡಿಕೊಟ್ಟಿದ್ದಾರೆ, ಬರ್ಕೊತಾ ಇದೀವಿ. 40,000 ಮತ್ತು 25,000 ಟೋಟಲ್ ಎಷ್ಟಾಗುತ್ತೆ? 65,000 ಆಗುತ್ತೆ. ರೆಂಟ್ ಅವ್ರು ಟೋಟಲ್ ಕೊಟ್ಟಿದ್ದಾರೆ ಬಂದ್ಬಿಟ್ಟು 15,000. 15,000ನ ನಾವು ಡಿವೈಡ್ ಮಾಡಬೇಕು. ಯಾರ ರೇಷೋದಲ್ಲಿ ಡಿವೈಡ್ ಮಾಡ್ತೀವಿ? 3:2 ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 3:2 ರೇಷೋದಲ್ಲಿ ಡಿವೈಡ್ ಮಾಡೋಕ್ಕೆ. 3:2 ಅಂದರೆ ಏನು? ಆ್ಯಡ್ ಮಾಡಬೇಕು. 3 + 2 5 ಬರುತ್ತೆ. 5 ಡಿವೈಡೆಡ್ ಬೈ 50. 15,000 ಡಿವೈಡೆಡ್ ಬೈ 5 × 3 ಈಗ ಎಷ್ಟು ಬರುತ್ತೆ? 9,000. ಬಿಗೆ ಎಷ್ಟು ಬರುತ್ತೆ? 6,000. ಆಯಿತಾ? ಎಲೆಕ್ಟ್ರಿಸಿಟಿ ಟೋಟಲ್ ಬರ್ಕೊಂತೀವಿ. ಎಷ್ಟಿದೆ? 6,000. ಯಾವ ರೇಷೋದಲ್ಲಿ ಡಿವೈಡ್ ಮಾಡಬೇಕು? ಎಲೆಕ್ಟ್ರಿಸಿಟಿನ 2:1 ರೇಷೋದಲ್ಲಿ ಡಿವೈಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ 3 ಬರುತ್ತೆ. 6,000 ಡಿವೈಡೆಡ್ ಬೈ 3 × 2 4,000 2,000 ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಟೋಟಲ್ ಬರ್ಕೊಂತೀವಿ. ಡಿಪ್ರಿಸಿಯೇಷನ್ ಟೋಟಲ್ ಬಂದು 18,000 ಇದೆ. ಯಾವ ರೇಷೋದಲ್ಲಿ ಡಿವೈಡ್ ಮಾಡಬೇಕು? 5:4 ರೇಷೋ. ಎರಡು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 9 ಬರುತ್ತೆ. ಡಿವೈಡೆಡ್ ಬೈ 9 × 5 ಮಾಡಿದ್ರೆ 4,500 ಮತ್ತು 3,500. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರ್ಕೊಂತೀವಿ. ಟೋಟಲ್ 8,000 ಇದೆ. ಯಾವ ರೇಷೋದಲ್ಲಿ ಡಿವೈಡ್ ಮಾಡ್ತೀರಾ ನೀವು? ಸೇಲ್ಸ್ ರೇಷೋದಲ್ಲಿ ಡಿವೈಡ್ ಮಾಡ್ತೀರಾ. ಸೇಲ್ಸ್ ರೇಷೋ ಕಂಡುಹಿಡಿದೀವಿ. ಎಷ್ಟಿದೆ? 9:7. ಎರಡು ಆ್ಯಡ್ ಮಾಡ್ತೀವಿ.
16 ಬರುತ್ತೆ. 8 ಡಿವೈಡೆಡ್ ಬೈ 16 ಇಂಟು 9, ಸಾರಿ ಡಿಪ್ರಿಷಿಯೇಷನ್ ತಪ್ಪರ್ದೆ, 18,000 ಇದೆ. ಡಿವೈಡ್ ಮಾಡಿದಾಗ 10 ಮತ್ತು 8 ಬರುತ್ತೆ. 10,000 ಮತ್ತು 8,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದು 4,500 ಮತ್ತು 3,500 ಬರುತ್ತೆ. ಆಯಿತಾ? ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಡಿಪ್ರಿಷಿಯೇಷನ್ 18,000 ಡಿವೈಡೆಡ್ ಬೈ ಏನು ಮಾಡಬೇಕು, 5 + 4 ಎಷ್ಟಾಗುತ್ತೆ 9 ಇಂಟು 5 ಅಂದರೆ ಎಷ್ಟಾಗುತ್ತೆ 10,000. ಟೋಟಲ್ ಎಷ್ಟು 18,000 ಡಿವೈಡೆಡ್ ಬೈ 9 ಇಂಟು ಏನು ಮಾಡಬೇಕು 4. ಇನ್ನೊಂದ್ಸತಿ ಮಾಡಿ ನೋಡ್ತೀವಿ ನೋಡಿ. ಟೋಟಲ್ ಡಿಪ್ರಿಷಿಯೇಷನ್ ಎಷ್ಟಿದೆ 18,000 ಡಿವೈಡೆಡ್ ಬೈ ಟೋಟಲ್ 5 + 4 ಎಷ್ಟಿದೆ 9 ಇಂಟು ಎಗೆ ಎಷ್ಟು ಕೊಡಬೇಕು 5 ಕೊಡ್ತೀವಿ, ಎಷ್ಟು ಬರುತ್ತೆ 10,000 ಬರುತ್ತೆ. ಬಿಗೆ ಎಷ್ಟು ಮಾಡ್ತೀರಾ 18,000 ಡಿವೈಡೆಡ್ ಬೈ 9 ಇಂಟು 4 ಎಷ್ಟು ಬರುತ್ತೆ 8,000. ಓಕೆ, ನೆಕ್ಸ್ಟ್ 9:7 ರೇಷಿಯೋದಲ್ಲಿ ಮಾಡಿದ್ರೆ ಇದಕ್ಕೆ ಎಷ್ಟು ಬರುತ್ತೆ 4,500 3,500. ಯಾವ ಸೈಡ್ ಜಾಸ್ತಿ ಇದೆ, ಆಬ್ವಿಯಸ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಟೋಟಲ್ ಬರ್ಕೊಂತೀವಿ 3,25,000, 2,38,000 and 5,63,000. ಸೇಮ್ ಟೋಟಲ್ನ ಈ ಸೈಡ್ ಬರ್ಕೊತಾ ಇದ್ದೀನಿ 3,25,000, 2,38,000 ಮತ್ತು 5,63,000. ಆಯಿತಾ? ಏನಕ್ಕೆ ಗ್ರಾಸ್ ಪ್ರಾಫಿಟ್ನೇ ಬರ್ಕೊಂಡಿದ್ದೀವಿ ಅಂದರೆ ಸಿಂಪಲ್ಲು, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ 1 ಪಾಯಿಂಟು. ಸೆಕೆಂಡ್ ಏನು, ಇಂಡೈರೆಕ್ಟ್ ಇನ್ಕಮ್ ಯಾವುದೂ ಇಲ್ಲ. ಇಂಡೈರೆಕ್ಟ್ ಇನ್ಕಮ್ ಇದ್ದಿದ್ರೆ ಏನು ಮಾಡಿ ಬರೀಬೇಕಾಯಿತು, ಆ್ಯಡ್ ಮಾಡಿ ಬರೀಬೇಕಾಯಿತು. ಆಯಿತಾ? ಈ ಇನ್ಕಮಿಂದ ಏನು ನಾವು ಮೈನಸ್ ಮಾಡ್ತೀವಿ, ಎಲ್ಲ ಎಕ್ಸ್ಪೆನ್ಸಸ್ನು ಮೈನಸ್ ಮಾಡ್ಕೊಂಬರ್ತೀವಿ 1 by 1. 3,25,000 40,000, 9,000, 4,000, 10,000 ಎಲ್ಲ ಮೈನಸ್ ಮಾಡಾದ್ಮೇಲೆ ಏನು ಬರುತ್ತೆ ನಮಗೆ ನೆಟ್ ಪ್ರಾಫಿಟ್. ಮೈನಸ್ ಮಾಡಿದಾಗ ಏನು ಬಂತು 2 ನೆಟ್ ಪ್ರಾಫಿಟ್ ಕ್ಯಾರಿಡ್ ಆನ್. ಫಸ್ಟ್ ಒನ್ನು 2,57,500. Second one 1,93,500. 4,51,000. ಆಯಿತಾ? ಯಾವ ಸೈಡ್ ಜಾಸ್ತಿ ಇದೆ ನೋಡಬೇಕು, ಸೇಮ್ ಅಮೌಂಟ್ ಹಾಕಿ ಎಲ್ಲದನ್ನು ಸಪ್ರೇಟ್. ಓಕೆ, ಥ್ಯಾಂಕ್ ಯು.